ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಏನಪ್ಪ ಅಂದ್ರೆ ಇವತ್ತು ನಾನು ಹೋಗ್ತಾ ಇರೋದು ನಮ್ಮ ಬೈಕ್ ಮೇಲ್ಗಡೆ ಟ್ರಾವೆಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದರೆ ಬೆಂಗಳೂರಲ್ಲಿ ಟಾಪ್ ಒನ್ ಪಬ್ಬು ಬಾರು ರೆಸ್ಟೋರೆಂಟು ಫುಲ್ ಚಿಲ್ಲಾಗಿರೋ ಏರಿಯಾಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಅಂತ ವೇಟ್ ಮಾಡ್ತಾ ಇದ್ದಾರೆ. ಜಸ್ಟ್ ಕೋರಮಂಗಲ ಹೋಗ್ತಾ ಇದ್ದೀನಿ ಗೈಸ್. ಕೋರಮಂಗಲದಲ್ಲಿ ಏನೇನಿರುತ್ತೆ ಅಂತ ನೋಡೋಣ ಬನ್ನಿ. ಇವತ್ತು ನೈಟ್ ಲೈಫ್ ಹೇಗಿರುತ್ತೆ ಕೋರಮಂಗಲ, ತುಂಬ ಅಂದರೆ ತುಂಬ ಜನ ಹೇಳ್ತಾರೆ ಕೋರಮಂಗಲ ನೈಟ್ ಲೈಫ್ ಮಸ್ತಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ ಅಂತ. ಬಟ್ ನಾವು ಬಂದಿದ್ದೀವಿ ಇವತ್ತು. ಬಟ್ ನಿಮ್ಮನ್ನು ತೋರಿಸಿ, ನಾನು ಆಲ್ರೆಡಿ ನೋಡಿದ್ದೀನಿ, ಬಟ್ ನಿಮ್ಮನ್ನು ತೋರಿಸ್ತೀನಿ. ಬನ್ನಿ ಗಾಯ್ಸ್, ಹೋಗೋಣ ನೋಡೋಣ ಹೇಗಿರುತ್ತೆ ಅಂತ. ನೈಟ್ ಲೈಫ್ ತೋರಿಸೇ ಬಿಡ್ತೀನಿ ಬನ್ನಿ. ಎಂಜಾಯ್ ಮಾಡ್ತಾರೆ ನೋಡ್ತಾರೆ. ಬಟ್ ಬ್ಲಾಗ್ ಅಂತೂ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡೋಕೆ ಹೋಗಬೇಡಿ. ಪ್ರತಿಯೊಂದು ಕೂಡ ನನ್ನ ರಿಯಲ್ ಎಫೆಕ್ಟ್ ಇಲ್ಲಿ ಏನೈತೆ ಅದನ್ನೇ ತೋರಿಸ್ತೀನಿ ಬನ್ನಿ ಗಾಯ್ಸ್. ಕೋರಮಂಗಲದಲ್ಲಿ ಮತ್ತೆ ನೀವು ಬೈಕ್ ಜೊತೆ ಏನಾದರೂ ಹೋಗ್ತಾ ಇದ್ರೆ ಕಂಪಲ್ಸರಿ ಹೆಲ್ಮೆಟ್ ಹಾಕೊಳ್ಳೇಬೇಕಂದ್ರೆ ಪ್ರತಿಯೊಂದು ಬ್ಲಾಕಲ್ಲೂ ಪ್ರತಿಯೊಂದು ರಸ್ತೆಯಲ್ಲೂ ಪೊಲೀಸರು ಇದ್ದೇ ಇರ್ತಾರೆ. ಬಟ್ ಹೆಲ್ಮೆಟ್ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ. ನಾನು ಇವಾಗ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಇವಾಗ ಹೋಗ್ತಾ ಇದ್ದೀನಿ ಅಂದ ತಕ್ಷಣನೇ ಬಾರು ಪಬ್ ಇರುತ್ತೆ. ಬಟ್ ನಾನು ಹೋಗ್ತಾ ಇರೋದು ಏನು ಪಬ್ಗಲ್ಲ ಬಾರ್ಗಲ್ಲ, ಜಸ್ಟ್ ಎಂಜಾಯ್ಮೆಂಟ್ಗೆ ಕೋರಮಂಗಲ ಹೇಗಿರುತ್ತೆ ನೈಟ್ ಲೈಫ್ ಅಂತ ತೋರ್ಸೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹಾಗೆ ಬ್ಲಾಗ್ ಮಾಡೋದು ತುಂಬ ದಿವಸ ಆಯಿತು, ಹೇಳಿದ್ದೀನಲ್ಲ ಆ ಬ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ಬ್ಲಾಗ್ ಪೋಸ್ಟ್ ಬರ್ತಾನೆ ಇರುತ್ತೆ ಅಂತ. ಕಂಟಿನ್ಯೂಸ್ ಆಗಿ ವೇಟ್ ಮಾಡ್ತಾರೆ, ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ, ನೋಡ್ತಾರೆ, ಎಂಜಾಯ್ ಮಾಡ್ತಾರೆ ಗೈಸ್. ಇವಾಗ ಹೆಲ್ಮೆಟ್ ಹಾಕೊಂಡು ಹೋಗ್ಲೇಬೇಕು. ಇಲ್ಲಿ ಹತ್ರನೇ ಇದ್ದೀನಿ. ಇಲ್ಲಿಂದ ಇವಾಗ ಒಳಗಡೆ ಪಬ್ ಆ್ಯಂಡ್ ಬಾರ್ ಇರುತ್ತಲ್ಲ, ಇವಾಗ ಆ ಏರಿಯಾಕ್ಕೆ ನಾನು ಒಳಗಡೆ ಹೋಗ್ಬೇಕು, ಆ ರಸ್ತೆಗೆ. ಬನ್ನಿ ಗೈಸ್ ಹೋಗೋಣ. ಇವಾಗ ಹೋಗ್ತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಟ್ರಾಫಿಕ್ ಬಿಟ್ಟಾದ್ಮೇಲೆ ಒಂದು 5 ನಿಂತ್ಕೊಂಡು ಬಿಟ್ಟಾದ್ರೂ ಮೂವ್ ಆನ್ ಆಗೇ ಆಗ್ತೀರಾ. ಹಾಗೆ ಲೈಫಲ್ಲೂ ಕೂಡ ಎಲ್ಲೂ ಕೂಡ ಸ್ಟಕ್ ಆಗಬೇಡಿ, ಲೈಫಲ್ಲಿ ಮುಂದೆ ಬನ್ನಿ. ಇವಾಗ ಹಾಗೆ ಹೋಗ್ತಾ ಇದ್ದೀನಿ ಗೈಸ್, ಬನ್ನಿ. ಪಿ ಜಿ ಅವೆಲ್ಲ ತುಂಬ ಅಂದರೆ ತುಂಬ ಇವೆ, ಬಟ್ ತುಂಬ ಕಾಸ್ಟ್ಲಿನೂ ಹಾಗೆ ಅವೆಲ್ಲ ತುಂಬ ಅಂದರೆ ತುಂಬ ಕಾಸ್ಟ್ಲಿನೂ ಇದೆ. ಬಟ್ ಈ ಕಡೆ ಏನಿವೆಲ್ಲ ಎಲ್ಲನೂ ಕೂಡ ಬರೀ ಶಾಪಿಂಗು, ತಿನ್ನೋದು, ಹೋಟೆಲ್ಸು, ಪಬ್ಬು, ಬಾರು ಅದೇ ಇವೆಲ್ಲ ಕೋರಮಂಗಲದಲ್ಲಿ ಇವೆಲ್ಲ. ಇವಾಗ ಇನ್ನೂ ಮುಂದೆ ನೋಡ್ತಾ ಇರಿ ಪಬ್ಬು ಹೇಗಿರುತ್ತೆ ಅಂತ. ಬಟ್ ಇಲ್ಲಂತೂ ಜನ ಫುಲ್ ರಶ್ ಆಗಿರ್ತಾರೆ, ನೀವು ನೋಡಬೇಕು. ಈಗ ಅಲ್ಲೆಲ್ಲ ಜನ ಯಾವ ಥರ ಬಂದಿರ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಗೈಸ್. ಇವಾಗ ತಾನೇ ಜಸ್ಟ್ ಬಂದು ಕೋರಮಂಗಲಕ್ಕೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ರಾಯಲ್ ಟ್ರೀಟ್ ಐತೆ, ಇಲ್ಲಿ ಪಬ್ ಐತೆ, ಆ ಪಬ್ ಎದುರುಗಡೆ ಇದ್ದೀನಿ. ಇವಾಗ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಗೈಸ್. ಇವಾಗ ಹೋಗೋಣ ಬನ್ನಿ, ನೋಡೋಣ ಹೇಗಿರುತ್ತೆ ಅಂತ. ಒಳ್ಳೆ ಬಟ್ಟೆ ಸಿಗುತ್ತೆ ನೋಡಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಜಸ್ಟ್ ಇಲ್ಲಿ. ಇವಾಗ ಕ್ಲಬ್ ರೋಡಲ್ಲಿ ಹೋಗ್ಬೇಕು. ಇವಾಗ ಕ್ಲಬ್ ರೋಡಲ್ಲಿ ಹೋಗ್ಬಿಟ್ಟು ನಿಮ್ಮನ್ನು ತೋರಿಸ್ತೀನಿ ಬನ್ನಿ. ಇವಾಗ ನಾನು ನಮ್ಮ ಫ್ರೆಂಡ್ ಬಂದಿದ್ದೀವಿ ಇವತ್ತು, ತುಂಬ ದಿವಸ ಆಯಿತು, ಅದಕ್ಕೋಸ್ಕರ ಬಂದಿರೋದು ಕೋರಮಂಗಲಕ್ಕೆ. ಬಟ್ ಇವತ್ತು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಆಲ್ರೆಡಿ ಬೇಸ್ ಸೌಂಡ್ ಕೇಳಿ, ಸಾಂಗ್ ಸೌಂಡ್ ಕೇಳಿಬಿಟ್ಟು ಮೈಯೆಲ್ಲ ಜುಮ್ ಅಂತ ಐತೆ, ಯಾಕಂದರೆ ಅಕ್ಕಪಕ್ಕ ಎಲ್ಲ ಪಬ್ಬು ಬಾರ ಅದು ತುಂಬ ಇರೋದು. ಸೊ ಹಾಗೆ ಹೋಗ್ತಾ ಇದ್ದೀನಿ ನೋಡಿ. ಎಷ್ಟಿದೆ ನೋಡಿ ಕೋರಮಂಗಲ. ಆದ ತಕ್ಷಣ ಇದೊಂದು ಪಬ್ ಬರುತ್ತೆ ನೋಡಿ, ಎಂಟ್ರೆನ್ಸ್ ಆದ ತಕ್ಷಣ ಫಸ್ಟು ಈ ಕಡೆ ಲೆಫ್ಟ್ ಸೈಡೇ ಎಂಟ್ರೆನ್ಸ್ ಆದ ತಕ್ಷಣ ಬರೋದು. ಇಲ್ಲೂ ಇದೆ ಪಬ್ಬು, ನೋಡ್ತಾ ಇದ್ದೀರಲ್ಲ, ಇದೇ ನಾನು ಇವತ್ತು ಕೋರಮಂಗಲದಲ್ಲಿ ಬಂದಿರೋ. ಇಲ್ಲಿ ಫ್ರೀ ಎಂಟ್ರಿ ಕೂಡ ಇರುತ್ತೆ ಪಬ್ಬಲ್ಲಿ. ಫ್ರೀ ಎಂಟ್ರಿ ಇರುತ್ತೆ, ಕಾಸು ಕೊಟ್ಟಿರುತ್ತೆ, ಇಲ್ಲ ಬುಕ್ಕಿಂಗು ಇರುತ್ತೆ, ಎಲ್ಲನೂ ಇರುತ್ತೆ. ಬಟ್ ನಾವು ಫ್ರೀ ಎಂಟ್ರಿನೂ 2-3-4 ಜನ ಕರೆದ್ರು, ಬಟ್ ಎಲ್ಲೂ ಹೋಗಿಲ್ಲ. ಬಟ್ ನೋಡೋಣ ಲಾಸ್ಟಿನವರೆಗೂ ಏನಾಗುತ್ತೆ ಅಂತ ನೋಡೋಣ, ಕಾಯ್ತಾರೆ. ಇಲ್ಲೆಲ್ಲ ಕನ್ನಡ ಮಾತಾಡೋದು ಕಮ್ಮಿ, ಎಲ್ಲರೂ ಇಂಗ್ಲೀಷೇ. ತುಂಬ ಜನ ಅಂದರೆ ತುಂಬ ಇಂಗ್ಲೀಷೇ ಮಾತಾಡೋದು, ಕನ್ನಡ ಮಾತಾಡೋದು ತುಂಬ ಕಮ್ಮಿ ಜನನೇ ಸಿಗ್ತಾರೆ. ಎಲ್ಲರೂ ಪಬ್ ಹತ್ರ ಹೋಗ್ತಾರೆ, ಇಂಗ್ಲೀಷೇ ಮಾತಾಡೋದು, ಎದುರುಗಡೆ ಯಾರೇ ಬಂದ್ರೂ ಇಂಗ್ಲೀಷೇ ಮಾತಾಡೋದು. ಬಟ್ ನಾವಂತೂ ಯಾರು ಸಿಕ್ಕಿದ್ರು ಕನ್ನಡನೇ ಮಾತಾಡಿ. ಇವೆಲ್ಲ ಹಿಂದೆಗಡೆ ಎಲ್ಲ ನೋಡ್ತಾ ಇದ್ದಾರೆ, ಇವೆಲ್ಲ ಬಾರ್ ಆ್ಯಂಡ್ ಪಬ್ಬು. ಒಳಗಡೆ ಬಾರು ಚಿಲ್ಲಾಗಿ ಕುತ್ಕೊಂಡು ಎಣ್ಣೆ ಪಾರ್ಟಿ ಅದೆಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ಫುಲ್ ಇದು ಸೀಟ್, ಇದು ಒಂದು ಚರ್ಚ್ ಶೀಟ್ ಹೇಗೋ ಆ ಕಡೆ MG ರೋಡು ಆ ಥರ ಇದೆ, ಅಲ್ಲಿ ಹೇಗೋ MG ರೋಡು. ಇಲ್ಲೂ ಕೂಡ ಇದೇ ಥರ ಪಬ್ಬಲ್ಲೂ ಕೂಡ ಇದೆ. ಫುಲ್ ಎಲ್ಲ ಸೈಡು ಫುಲ್ ಅದೇ ಇರೋದು. ಯಾವುದೇ ಕಡೆನೂ ಏನೂ ಸಿಗಲ್ಲ, ಲಾರ್ಜ್ ಸಿಗಲ್ಲ, ಏನೂ ಸಿಗಲ್ಲ, ಬರೀ ಫುಲ್ ಎಲ್ಲ ಪಬ್ ಇರೋದು. ಇಡೀ ಬೆಂಗಳೂರೆಲ್ಲ ಹೆವಿ ಕಾಸ್ಟ್ಲಿ ಏರಿಯಾ ಅಂತಂದರೆ ಇದು ಕೋರಮಂಗಲನೇ ಹೆವಿ ಕಾಸ್ಟ್ಲಿ ಏರಿಯಾ, ಗೊತ್ತಾ ನಿಮಗೆ. ನೀವೆಲ್ಲೂ ಸರ್ಚ್ ಮಾಡಿ ನೋಡಿ, ಹೆವಿ ಕಾಸ್ಟ್ಲಿ ಅಂದರೆ ಹೆವಿ ಕಾಸ್ಟ್ಲಿ. ಒಂದು ಊಟನೇ ಆಗಲಿ, ಒಂದು ಬಟ್ಟೆನೇ ಆಗಲಿ, ಒಂದು ಶೂದೇ ಆಗಲಿ, ಏನೇ ಆಗಿರಲಿ ಒಂದು ಹೆವಿ ಕಾಸ್ಟ್ಲಿ. ಇವಾಗ ನಾನು ಅಡ್ಡಾಡ್ತಾ ಇದ್ದೀನಲ್ಲ ಫುಲ್ ಸುತ್ತಮುತ್ತ ಎಲ್ಲ ಹೆವಿ. ಇನ್ನೂ ಹೆವಿ ಅಂದರೆ ಹೆವಿ ಪಬ್ಲಿಕ್ ಇರುತ್ತೆ. ಇವತ್ತು ನಾವು ಇರೋದು ಶುಕ್ರವಾರ, ಬಟ್ ನಾಳೆ ಏನಾದರೂ ಶನಿವಾರ ಏನಾದರೂ ಬಂದಿದ್ರೆ ಇನ್ನು ಹೆವಿ ಜನ ಇರ್ತಾರೆ. ಬನ್ನಿ ಇವಾಗ ಮುಂದೆ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಅಡ್ಡಾಡ್ತಾ ಇದ್ದರೆ ಒಂದು ನಿಶೆ ಇರುತ್ತೆ, ಇನ್ನು ಒಳಗಡೆ ಹೋಗಿದ್ರೆ ಯಾವ ರೇಂಜಿಗೆ ನಿಶೆ ಏರಲ್ಲ. ಇವರೆಲ್ಲರೂ ಕೂಡ ಇಲ್ಲೆಲ್ಲ
ಬಟ್ಟೆ ಹಾಕೊಂಡು ನಿಂತಾರಲ್ಲ ಅವರೆಲ್ಲ ಪಬ್ಬಲ್ಲಿ ಇಂಟರ್ವ್ಯೂ ಕರೆಯೋರು. ಒಳಗಡೆ ಬನ್ನಿ ಬನ್ನಿ ಬ್ರೋ ಪಾಲ್ಟಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳ್ತಾರೆ. ಎಲ್ಲ ಕೇಳ್ಬಿಟ್ಟು ಒಳಗಡೆ ಬಿಡ್ತಾರೆ. ಬಟ್ ಎಂಟ್ರಿ ಫೀಸ್ ಇರುತ್ತೆ, ಒಂದೊಂದು ಕಡೆ ಫ್ರೀ ಆಗಿರುತ್ತೆ. ಬಟ್ ಒಳಗಡೆ ಅಂತೂ ಇದ್ದೇ ಇರುತ್ತೆ. ಒಳಗಡೆ ಅಂತ ಮಿಡಲ್ ಕ್ಲಾಸ್ ಜನ ಬಂದಿದ್ದಾರೆ. ಬರೀ ನೋಡ್ಕೋಬೇಕು ಹೋಗ್ಬೇಕಷ್ಟೇ. ಒಳಗಡೆ ಹೋಗಂತೂ ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಒಳಗಡೆ ಅಂತೂ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಒಂದಲ್ಲ ಒಂದು ದಿವಸ ಒಳಗಡೆ ಹೋಗ್ತೀವಿ ಎಲ್ಲರೂ. ಫುಲ್ ಟಾಪಲ್ಲೂ ಫುಲ್ ಬಾಕ್ಸ್ ಹಾಕೊಂಡು ಫುಲ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನೋಡಿ. ಹಳೆ ಕಾಲದವ್ರಿಗೆ ಅವರಂತೂ ಹೆಣ್ಮಕ್ಳಿಗೆ ಎಷ್ಟು ಬೈತಾರಂತ ಗೊತ್ತಾಗಲ್ಲ. ಯಾಕಂದರೆ ಇವ್ರು ಬಟ್ಟೆ ನೋಡಿ, ಇವ್ರು ರೋಡ್ ಹತ್ರ ನಿಂತ್ಕೊಂಡು ಕುಡಿಯೋದಾಗಲಿ ಸಿಗರೇಟ್ ಸೇದೋದಾಗಲಿ ಏನಂತೀರ. ಹಳ್ಳಿ ಕಡೆ ಅಂತೂ ಈ ಕಡೆ ಯಾರಾದ್ರು ಬಂದಿದ್ರೆ ಫುಲ್ ಶಾಕ್ ಆಗಿಬಿಡ್ತಾರೆ. ಆ ರೇಂಜಿಗೆ ಇರ್ತಾರೆ ಫುಲ್. ಇಲ್ಲಿಂದೆಲ್ಲ ನೋಡಿದ್ರೆ ಪಕ್ಕದೇರೆ ನೋಡಿದರೆ ಆ ರೇಂಜಲ್ಲಿ ಇತ್ತು ಪಬ್ಬು ಅದು. ಬಟ್ ಈ ರೋಡಲ್ಲಿ ನೋಡಿದರೆ ಏನೂ ಇಲ್ಲ. ಬಟ್ ಒಂದು ರೋಡಲ್ಲಿ ಮಾತ್ರ ಪಬ್ಬು, ಅದೇ ಬಾರು ಎಲ್ಲ ಅದೇ ರೋಡಲ್ಲಿ ಇರೋದು. ಯಾರೇ ಬಂದಿದ್ರು ಫಸ್ಟ್ ಅಲ್ಲೇ ಬರೋದು, ಅದೇ ರೋಡಲ್ಲೇ ಬರೋದು. ಮ್ಯಾಪಲ್ಲೂ ಕೂಡ ಫಸ್ಟ್ ಟೈಮ್ ಯಾರು ಬರ್ತಾಯಿದ್ರೆ ಪಬ್ ನೋಡಬೇಕು, ಬಾರ್ ನೋಡಬೇಕು, ಚಿಲ್ಲಾಗಿ ಕುಡಿಬೇಕು, ಡ್ಯಾನ್ಸ್ ಮಾಡಬೇಕು ಅಂತಂದರು ಅದೇ ರೋಡಿಗೆ ಹೋಗಿ ಕೋರ್ಮಂಗಲ ಕ್ಲಬ್ ರೋಡ್ ಅಂತ ಹಾಕೊಂಡ್ಬಿಟ್ಟು ಅಲ್ಲೇ ಹೋಗಿ ಬೆಲ್ಟಾನ್ ಬ್ರ್ಯಾಂಡ್ ಪರ್ಫ್ಯೂಮ್ ನಾನು ಹುಡ್ಕೊಳ್ಳೋದು ಅದೇ ಬೆಲ್ಟಾನೇ ಹುಡ್ಕೋತಿರೋದು ನಾನು. ಗೈಸ್ ನೀವೇನಾದ್ರೂ ನೈಟ್ ಪಾರ್ಟಿಗೆ ಪರ್ಫ್ಯೂಮ್ ಯಾವುದು ಅಂತ ಬೆಲ್ಟಾನ್ ಹೊಡ್ಕೊಂಡೋಗಿ ಫುಲ್ಲು ಮಸ್ತಾಗಿರುತ್ತೆ. ಪರ್ಫ್ಯೂಮ್ ಮಾತ್ರ ಮಸ್ತಾಗಿ ಸ್ಮೆಲ್ ಬರುತ್ತೆ, ಬೇಗ ಹೋಗಲ್ಲ. ಆರಾಮಾಗಿ ಬೆಲ್ಟಾನ್ ಅಂತೂ ಮಸ್ತು. ನೈಟ್ಗೆ ಪಬ್ಬಾಗಲಿ ಯಾವುದೇ ಫಂಕ್ಷನ್ ಆಗಲಿ ಎಲ್ಲೇ ಆಗಿದೆ ಬೆಲ್ಟಾನ್ ಹೊಡ್ಕೊಂಡೋಗಿ ನಾನು ಇಷ್ಟಪಡ್ತಿರೋದು. ನನಗಂತೂ ಅದೇ ಇದೆ, ನಾನು ಅದೇ ಹೋಗ್ಕೊಂಡು ಹೋಗೋದು. ಇದೇ ರೋಡಲ್ಲಿ ಇರೋದು ನೋಡಿ ಪಬ್ಬು ಅವೆಲ್ಲ ಜಾಸ್ತಿ ಇರೋದು ಇದೇ ರೋಡಲ್ಲಿ ಒಳಗಡೆನೇ ಇರೋದು. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಫುಲ್ ಆ ಕಡೆ ಎಂಡ್ವರೆಗೂ ಬರೀ ಬಾರು ಪಬ್ಬು ಇರುತ್ತೆ. ಇವಾಗ ಒಂದು ರೌಂಡು ಒಳಗಡೆ ಹೋಗೋಣ ಬನ್ನಿ. ಇವಾಗ ಒಳಗಡೆ ಹೋಗ್ತಾ ಇದೀವಿ. ನಮ್ಮ ಫ್ರೆಂಡ್ ಒಂದು ಮಾತಾಡ ನಮ್ಮಂಥವ್ರಿಗೆ ಇವೆಲ್ಲ ಏನು ನಡೆಯಲ್ಲ ಅಂತ. ಬಟ್ ಒಂದಲ್ಲ ಒಂದು ದಿವಸ ನಾವು ಚಿಲ್ಲಾಗಿ ಎಂಜಾಯ್ ಮಾಡಲೇದು. ಸಕ್ಸಸ್ ಆದಮೇಲೆ ಚಿಲ್ಲಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಬಂದಿದ್ರೆ ಒಂದೇ ಲೈಫು ನೆನಪಿಗೆ ಬರೋದು ನನಗೆ. ಕುಡಿಬೇಕು, ತಿನ್ನಬೇಕು, ಸಾಯಬೇಕು ಅಷ್ಟೇ ಲೈಫಲ್ಲಿ. ನೀವು ಎಂಜಾಯ್ ಮಾಡಿಲ್ಲ ಅಂದರೆ ಅವಳೇ ನಿಮ್ಮ ಲೈಫಲ್ಲಿ ಬಂದು ಎಂಜಾಯ್ ಮಾಡೋಕ್ಕಾಗಲ್ಲ. ನಿಮ್ಮ ಲೈಫ್ ನೀವು ಎಂಜಾಯ್ ಮಾಡಿ. ಹೇಗೆ ಎಂಜಾಯ್ ಮಾಡೋಕಂದ್ರೆ ಬಿಟ್ಟೋದ್ರೊಳಗೆ ಕೂಡ ಉರ್ಕೊಂಡು ಸಾಯಬೇಕು. ಆ ರೇಂಜಲ್ಲಿ ಎಂಜಾಯ್ ಮಾಡಬೇಕು ನೀವು. ಅವಳಿಗೋಸ್ಕರ ಕಾಯಕ್ಕಂತೂ ಯಾವತ್ತೂ ಕೊಟ್ಕೊಳಕ್ ಹೋಗ್ಬೇಡಿ. ಅವಳಿಗೋಸ್ಕರ ನೀವು ಕಾಯಿದ್ರಿ ಅಂತ ಅನ್ಕೊಳ್ಳಿ, ನಿಮ್ಮ ಲೈಫ್ ಹಾಳಾಗುತ್ತೆ, ಅವಳ ಲೈಫ್ ಏನಾಗಲ್ಲ. ಹುಷಾರಾಗಿರಿ, ತಿಳ್ಕೊಳ್ಳಿ ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತ. ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು ಅಷ್ಟೇ, ಇನ್ನೇನಿಲ್ಲ. ಲೈಫಲ್ಲಿ ಎಂಜಾಯ್ ಮಾಡ್ತೀರಿ, ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡ್ತೀರಿ. ಯಾವಳಿಗೋಸ್ಕರ ಯಾವತ್ತೂ ಕಾಯಕ್ಕಂತೂ ಕೊಡೋಕೆ ಹೋಗ್ಬೇಡಿ. ಅವ್ರು ಬಂದರೆ ಬನ್ನಿ ಅಂತೇಳಿ ಹೋಗಿ ಅಂತೇಳಿ ನೆನ್ಪಿಟ್ಕೊಳ್ಳಿ. ಯಾಕೈತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ ಏನು ಕಂಡಿರ್ತಲ್ಲ ಇವೆಲ್ಲ ಪಬ್ ಇರೋದು. ಇವರೆಲ್ಲ ರೋಡಿಗೆ ನಿಂತ್ಕೊಂಡೆಲ್ಲ ಕೇಳ್ತಾ ಇರ್ತಾರೆ. ಅವರೆಲ್ಲ ಬಂದರಿಗೆ ವೆಲ್ಕಮ್ ಮಾಡ್ತಾ ಇರ್ತಾರೆ. ಮತ್ತೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ. ಏನೇನು ಆಫರ್ ಇಕ್ಕಿರ್ತಾರೆ ಇವತ್ತು ಕುಡಿಯೋದಾಗಲಿ ಫ್ರೀ. ಸೊ ಬೈಕೆಲ್ಲ ತೊಗೊಂಡ್ಬಿಟ್ಟು ಇವಾಗ ಹೊರಗಡೆ ಬಂದೀನಿ. ಇವಾಗ ನೈಟ್ ಲೈಫ್ ಹೇಗಿತ್ತು ಅಂತ ನೋಡಿದಾರಲ್ಲ, ಫುಲ್ಲು ಬಾರು ಪಬ್ಬು ಎಣ್ಣೆ ಡ್ರಿಂಕ್ಸು ಅದೇ ಇರೋದು. ಇವಾಗ ನಾನು ಬೈಕ್ ತೊಗೊಂಡ್ಬಿಟ್ಟು ಹೊರಗಡೆ ಬಂದೀನಿ. ಬಟ್ ಇವಾಗಂತೂ ಹೆವಿ ಟ್ರಾಫಿಕ್ ಐತೆ. ಬೈಕ್ನ ತೊಗೊಂಡೋಗ್ಬಿಟ್ಟು ಅದಕ್ಕೆ ಒಂದು ಹಾಫ್ ಆನ್ ಅವರ್ ಇಲ್ಲಿ ಏನಾದ್ರು ಟೀಗೆ ಕುಡಿದ್ವಿ. ಟೀ ಅದು ಕುಡ್ಕೊಂಡು ಬೈಕ್ ಸೈಡ್ ಹಾಕಿ ಇವಾಗ ಏರಿಯಾದಲ್ಲಿಂದ ಹೊರಗಡೆಯಿಂದ ಹೋಗ್ತಾ ಇದ್ವಿ. ಬೈಕ್ ತೊಗೊಂಡು ಬನ್ನಿ. ಇವಾಗ ಹೋಗೋಕ್ಕೆ ಎಷ್ಟು ಅವರ್ ಆಗುತ್ತೋ. ನಮ್ಮದು ಇವಾಗ ನಮ್ಮ ರೂಮ್ ಇರೋದು ಇಲ್ಲಿಂದ 25 ಕಿಲೋಮೀಟ್ರ್. ಇವಾಗ ನಾವು ಬೈಕ್ ಮೇಲ್ಗಡೆ ಹೋಗ್ಬೇಕು. ಬನ್ನಿ ಗೈಸ್ ಹೋಗೋಣ. ಇನ್ನು ಬ್ಲಾಗ್ನು ಕಂಟಿನ್ಯೂ ಇರುತ್ತೆ, ನೋಡ್ತಾ ಇರಿ. ಓಕೆ ಗೈಸ್, ನಿಮ್ಗೇನಾದರೂ ಕೋರಮಂಗಲದು ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೇ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇನ್ನೂ ಕೋರಮಂಗಲಕ್ಕೆ ಯಾರು ಹೋಗಿ ಎಂಜಾಯ್ ಮಾಡಬೇಕು ಅಂತಿದ್ರೆ ಬೇಗ ಹೋಗಿ ಎಂಜಾಯ್ ಮಾಡಿ.